ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ವಿಶ್ರುತ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರನ್ನು ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಮತ್ತೊಬ್ಬ ರೈತರು ನಮ್ಮ ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ಬಸವರಾಜ್ ಕಿತ್ತೂರ. ಓಕೆ, ಇದು ಯಾವ ಊರು, ಯಾವ ತಾಲೂಕು ಬರುತ್ತೆ? ಸವದತ್ತಿ ತಾಲೂಕು, ಕರಿಕಟ್ಟಿ ಗ್ರಾಮ. ಓಕೆ, ಸೊ ಇದು ಯಾವ ಬೆಳೆಗೆ ನಮ್ಮ ಬೂಸಿರಿ ಮರಿನ್ ಹೀಗೆ ಸ್ಪ್ರೇ ಮಾಡಿದ್ದೇವೆ ರೀ. ಓಕೆ, ಸೊ ಹಾಕಿದಾದ ನಂತರ ಏನು ವ್ಯತ್ಯಾಸ ನೀವು ಗಮನಿಸಿ? ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ರೀ. ಓಕೆ, ಹೂ ಡ್ರಾಪಿಂಗ್ ಅದ. ನಾವು ಹೊಡಿ ಜಾಗದಾಗ ಇಲ್ಲಿ ಹೂ ಏನು ಡ್ರಾಪ್ ಆಗಿಲ್ಲ. ಓಕೆ, ಸೊ ಬೆಳೆ ತುಂಬ ಸದೃಢವಾಗಿದೆ. ಓಕೆ, ಸೊ ಇಷ್ಟು ವರ್ಷ ನೀವು ಬೆಳೆದಿರ್ತೀರಿ, ಕ್ರಾಪ್ ಮಾಡಿರ್ತೀರಿ, ಹೌದಾ? ಸೊ ನೀವು ಹೇಳಿದ್ರಿ ಆ ನೆಲಕ್ಕೂ ಈ ನೆಲಕ್ಕೂ ವ್ಯತ್ಯಾಸ ಮತ್ತೆ ಅಬ್ಸರ್ವ್ ಮಾಡಿದ್ದೇನೆ. ಇದು ನಮ್ದು ಒಂದು ಸ್ವಲ್ಪ ನೆಲ ಬಿರ್ಸಿದ್ದಲ್ಲೂ ನಾವು ಪ್ರಯೋಗ ಮಾಡಿದ್ದೇವೆ. ಓಕೆ, ಅದಾಗಿ ಇದು ನೆಲದಾಗ ಹೆಂಗೆ ಬಂದದ ಅದಕ್ಕೆ ಕಾಂಪಿಟೇಷನ್ ಬೆಳೆದಿದೆ. ಓಕೆ, ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಪ್ರಾಡಕ್ಟ್ ಚಲೋ ಅದ ರೀ. ಆಸಕ್ತ ಇದ್ರವ್ರು ಯೂಸ್ ಮಾಡ್ಬೋದು. ಓಕೆ, ತುಂಬಾ ಚೆನ್ನಾಗಿ. ಓಕೆ, ಥ್ಯಾಂಕ್ ಯು. ಸೊ ಆತ್ಮೀಯ ರೈತ ಬಂದರೆ ಸರ್ ಮಾತುಗಳನ್ನು ಕೇಳಿದ್ರಿ. ಸೊ ಅವರು ಮರೀನ್ ಲಿಕ್ವಿಡ್ ಪ್ಲಸ್ಸನ್ನು ಬಳಕೆ ಮಾಡ್ಕೊಂಡಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ. ಸೊ ಈ ರೀತಿ ರಿಸಲ್ಟ್ ಬಂದಿರುವಂಥದ್ದು ನೀವೇ ನೋಡ್ತಾ ಇದ್ದಾರೆ. ಒಳ್ಳೆ ಅವ್ರು ಹೇಳ್ದಾಗೆ ಒಳ್ಳೆ ಡೆವಲಪ್ಮೆಂಟ್ ಆಗಿರ್ಬೋದು. ಫ್ಲವರಿಂಗ್ ಚೆನ್ನಾಗಿದೆ, ಅಂದರೆ ಕಾಯಿ ಉದ್ರಿಲ್ಲ ಅವರಿಗೆ, ಹೂ ಉದ್ರಿಲ್ಲ. ಸೊ ಮತ್ತು ಆ ಕಡೆ ಅದೇ ಹೂ ಉದ್ರಿಲ್ಲ. ಸೊ ದೆನ್ ಅದಾದ ನಂತರ ಆ ಕಡೆ ಅವ್ರದ್ದು ಏನು ಜಮೀನಿತ್ತು ಮತ್ತು ಈ ಕಡೆ ಜಮೀನಿಗೆ ಕಂಪ್ಯಾರಿಟಿವ್ಲಿ ಏನಿದೆ, ಸೊ ಈ ಜಮೀನು ಸ್ವಲ್ಪ ಎಂತ ಹೇಳಿದ್ರೆ ಬಿರ್ಸಾಗಿದೆ ಅಂತ ಹೇಳ್ಬೋದು, ಅಥವಾ ಫಲ ಕಡಿಮೆ ಕೊಡುವಂಥ ನೆಲ. ಸೊ ಆದರೆ ಈ ಕಡಿಮೆ ಫಲ ಕೊಡುವಂಥದ್ದು ಭೂಮಿಯಾಗಿದೆ. ಆದರೆ ಸೊ ಇವತ್ತಿನ ದಿನ ನೀವು ನೋಡ್ಬೋದು ವಿಡಿಯೋದಲ್ಲಿ ಆ ಕಡೆ ಮತ್ತು ಈ ಕಡೆದು ಎರಡೂ ಕೂಡ ಈಕ್ವಲ್ ಆಗಿ ಬಂದಿರುವಂಥದ್ದು. ಸೊ ಒಳ್ಳೆ ರಿಸಲ್ಟ್ ಇರುವಂಥದ್ದು ಬೂಸಿರಿ ಮರೀನ್ ಲಿಕ್ವಿಡ್ ಪ್ಲಸ್ ಅಷ್ಟೇ ಅಲ್ಲ, ನಮ್ಮದು ಫಿಶ್ ಬೇಸ್ ಫರ್ಟಿಲೈಸರ್ಸು ಕೂಡ ನೀವು ಬಳಕೆ ಮಾಡ್ಕೊಳ್ಬೋದು. ಸೊ ಆಲ್ ಕ್ರಾಪ್ಸಿಗೆ ನೀವು ಯೂಸ್ ಮಾಡ್ಬೋದು, ನೀವು ಸ್ಪ್ರೇ ಮಾಡ್ಬೋದು, ಡ್ರಿಪ್ಪಲ್ಲಿ ಕೊಡ್ಬೋದು, ಡ್ರಂಚ್ ಕೂಡ ಮಾಡ್ಬೋದಾಗಿದೆ. ಸೊ ಇಲ್ಲೇ ಆಸುಂಡಿ ಸೊಸೈಟಿಯಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಸಂಪರ್ಕ ಮಾಡ್ಬೋದು, ನನ್ನ ನಂಬರ್ ಕೂಡ ಇರ್ತದೆ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ನಮಗೆ ಕರೆ ಮಾಡಿ ಮಾತಾಡ್ಬೋದು. ಜೊತೆಗೆ ಸೊ ಇಲ್ಲೇ ಈ ಸುತ್ತಮುತ್ತ ಭಾಗ ಇರೋರಿಗಂತ ಅವರಿಗೆ ಆಸುಂಡಿ ಸೊಸೈಟಿಯಲ್ಲಿ ಸಿಗ್ತದೆ. ಜೊತೆಗೆ ಗೋಕಾಕಲ್ಲಿ ಬೆಟ್ಗೇರಿ ಸೊಸೈಟಿ ಆಗಿರ್ಬೋದು, ದೆನ್ ನಮ್ಮ ಗೋಕಾಕ್ ಸೊಸೈಟಿ ಆಗಿರ್ಬೋದು, ಮಮದಾಪುರ ಸೊಸೈಟಿ, ಅಕ್ಕಿಸಾಗರ್ ಸೊಸೈಟಿಯಲ್ಲಿ ಅವೈಲಬಿಲಿಟಿ ಇದೆ. ಜೊತೆಗೆ ಕೋಸ್ಟಲಲ್ಲಿ ಕರ್ನಾಟಕದಲ್ಲೂ ಅವೈಲಬಿಲಿಟಿ ಇದೆ, ಶಿವಮೊಗ್ಗ ಭಾಗದಲ್ಲೂ ಇದೆ. ದೆನ್ ಅದಾದ ನಂತರ ಬೀದರ್ ಭಾಗದಲ್ಲೂ ನಮ್ಮ ಗೊಬ್ಬರಗಳು ನಿಮಗೆ ಅವೈಲಬಿಲಿಟಿ ಇದೆ. ಸೊ ಹೆಸರು, ಉದ್ದು, ತೊಗರಿ, ಸೋಯಾ, ಈ ಥರ ಗೊಂಜಾಳ ಆಗಿರ್ಬೋದು, ಬಿಳಿ ಜೋಳ ಆಗಿರ್ಬೋದು, ಈ ಥರ ಡ್ರೈ ಲ್ಯಾಂಡ್ ಕ್ರಾಪ್ಸಿಗೆ ಮಾತ್ರ ಅಲ್ಲದೆ ನೀವು ಆರ್ಟಿಕಲ್ಚರ್ ಕ್ರಾಪ್ಸು, ಅಗ್ರಿಕಲ್ಚರ್ ಕ್ರಾಪ್ಸು ಎಲ್ಲ ಕ್ರಾಪ್ಸಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಪ್ಲಸ್ ನೀವು ಯೂಸ್ ಮಾಡೋದ್ರಿಂದ ಏನಿದೆ ಇದು ಆರ್ಗ್ಯಾನಿಕ್ ಫಿಶ್ ಬೇಸ್ ಫರ್ಟಿಲೈಸರ್ ಆಗಿರೋದ್ರಿಂದ ನೀವು ಮಣ್ಣನ್ನು ಕೂಡ ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ಕೊಳ್ಬೋದು. ಸಾವಯವ ಇಂಗಾಲ ಇವತ್ತಿನ ದಿನ ಏನು ಮಣ್ಣಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ, ಸೊ ಅದನ್ನೆಲ್ಲವೂ ಕೂಡ ಇದು ವಾಪಸ್ ನಿಮ್ಮ ಮಣ್ಣಲ್ಲಿ ಸಸ್ಟೈನ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ ಎಲ್ಲರೂ ವಿಶ್ರುತ ಬೂಸಿರಿ ಗೊಬ್ಬರಗಳನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.